ಅಟ್ಟ ಚದುನಾಡ ದೋಷಣಂ ಸಾಮಣ್ಣಂ ಜೀವಲಕ್ಕಣಂ ಭಣಿರಂ ವ್ಯವಹಾರೋ ಶುದ್ಧನಯ ಸಸ್ಯಪುಣಂ ದೋಷಣಂ ನಾನಂ ಅಟ್ಟ ಚದುನಾಡ ದೋಷಣಂ ಸಾಮಣ್ಣಂ ಜೀವಲಕ್ಕಣಂ ಭಣಿರಂ ಇಲ್ಲಿ ಯವಾಮೇದಿಂದ ಅಟ್ಟನಾಣ 8 ಪ್ರಕಾರ ಜ್ಞಾನ, ಚತುರ್ದರ್ಶನಂ 4 ಪ್ರಕಾರ ದರ್ಶನ, ಸಾಮಾನ್ಯಂ ಸಾಮಾನ್ಯದಿಂದ, ಜೀವಲಕ್ಷಣಂ ಜೀವದ ಲಕ್ಷಣವೆಂದು, ಬಡಿದಂ ಇರಲಾಗಿದೆ, ತುಣಂ ಮತ್ತು ಶುದ್ಧನೆಯ ಶುದ್ಧ ನಿಶ್ಚಯದಿಂದ, ಶುದ್ಧಂ ಶುದ್ಧ ದೌಷಣನಾಣಂ ದರ್ಶನ ಮತ್ತು ಜ್ಞಾನ ಇವುಗಳನ್ನು ಜೀವಲಕ್ಷಣಂ ಬಡಿದಂ ಜೀವದ ಲಕ್ಷಣವೆಂದು ಹೇಳಲಾಗಿದೆ. ಯವಾಮೇದಿಂದ 8 ಪ್ರಕಾರದ ಜ್ಞಾನ, 4 ಪ್ರಕಾರದ ದರ್ಶನ, ಸಾಮಾನ್ಯ ರೂಪದಿಂದ ಜೀವದ ಲಕ್ಷಣಗಳನ್ನು ತಿಳಿಸಿದ್ದಾರೆ. ಶುದ್ಧ ಯವಾಮೇದಿಂದ ಶುದ್ಧನೆಯದಿಂದ ಶುದ್ಧ ಜ್ಞಾನ, ಶುದ್ಧನೆಯದಿಂದ ಶುದ್ಧ ದರ್ಶನ ಜೀವದ ಲಕ್ಷಣವಾಗಿದೆ. ಶುದ್ಧ ದರ್ಶನ ಹೇಗಾಗತ್ತೆ ನಮ್ಗೆ? ಅಲ್ಲಿ ಅಶುದ್ಧ ಯಾವುದೂ ಬರಬಾರ್ದು. ಈಗ ಒಂದು ಕಬ್ಬಣಿದೆ, ಕಬ್ಬಣ ತಗೊಂಡು ಏನು ಮಾಡ್ತಾರೆ ಅದನ್ನು ಕಾಸ್ತಾರೆ. ಕಾಸಿದಾಗ ಏನು ಮಾಡ್ತಾರೆ ಅದನ್ನು ತನಗೆ ಹೆಂಗೆ ಬೇಕು ಹಂಗೆ ಡಿಸೈನ್ ಮಾಡ್ಕೊತಾರೆ. ಡಿಸೈನ್ ಮಾಡ್ಕೊಂಡು ಏನು ಮಾಡ್ಕೊತಾರೆ ಮತ್ತೆ ನೀರಾಗ ಇಡ್ತಾನೆ. ನೀರಾಗ ಇಡೋದು ತೆಗೆಯೋದು, ನೀರಾಗ ಇಡೋದು ತೆಗೆಯೋದು. ಅವಾಗ ನೀರು ಏನು ಮಾಡ್ತೈತೆ ಅದು ಎಲ್ಲ ಹೀರ್ಕೊತೈತಿ, ಗೊತ್ತಿಲ್ಲ. ಅದ್ರ ಕಡೆ ಅಶುದ್ಧತೆ ಏನಾಗ್ತೈತೆ ಅದು ಎಲ್ಲ ಬಿಟ್ಟು ಹೋಗ್ತೈತಿ. ಮತ್ತು ಶುದ್ಧತೆ ಏನು ಮಾಡ್ತೈತಿ ಗ್ರಾಂಡ್ ಮಾಡ್ಕೊತೈತಿ. ಅದೇ ಥರ ನಾವು ಏನು ಮಾಡ್ಕೋಬೇಕು, ಅಶುದ್ಧನ ತ್ಯಾಗ ಮಾಡಬೇಕು, ಶುದ್ಧವನ್ನ ಗ್ರಾಂಡ್ ಮಾಡ್ಕೊಳ್ಬೇಕು. ಅವಾಗ ಅದೇನಾಗ್ತೈತಿ ಕಬ್ಬಣ ಅಶುದ್ಧವಾಗಿ ಡಿಸೈನ್ ಆಗ್ತೈತಿ. ನೋಡ್ಲಿಕ್ಕೂ ಕೂಡ ಅದೇನಾಗ್ತೈತಿ ಶುದ್ಧವಾಗಿ ಕಾಣ್ತೈತಿ. ಬಂಗಾರ ನೋಡಿ, ಬಂಗಾರನ ಎಲ್ಲಿ ಬೇಕಾದ್ರೆ ತೊಗೊಂಡು ಚೆಲ್ಲ ಬಂಗಾರನ ಚೆಲ್ಲದಾಗ ಮಣ್ಣಾಗಿದ್ರು ಎಷ್ಟೋ ಸಾವಿರಾರು ವರ್ಷ ಅದು ರಳೆ ಮಣ್ಣಾಗಿ ಬಿದ್ದರೂ ಕೂಡ ಬಂಗಾರ ಏನಾಗಿರ್ತೈತಿ ಅಂದ್ರೆ ಯಾವಷ್ಟೇ ಕಿಟ್ಟ ಕಾಲ ಇರ್ಬೋದು, ಬಂಗಾರ ಬಂಗಾರನೇ ಇರ್ತೈತಿ. ಅದು ಬಂಗಾರಗಳು ಏನೂ ಆಗೋದಿಲ್ಲ, ಬಂಗಾರ ಸವಿಯೋದಿಲ್ಲ. ಬಂಗಾರ ಹೆಂಗಿರ್ತೈತಿ ಅದು ಬಂಗಾರ ಆಗೇ ಇರ್ತೈತಿ. ಹಾಗಾಗಿ ನಮ್ಮ ಆತ್ಮ ಹೆಂಗಿರ್ತೈತಿ, ನಿಮ್ಮ ಆತ್ಮ ಬಂಗಾರ ಆಗಿರ್ತೈತಿ, ಹೌದಿಲ್ಲ? ಹೆಂಗಿರ್ತೈತಿ ಶುದ್ಧ ಮಾಡ. ಹೆಂಗೆ ಶುದ್ಧ ಮಾಡಬೇಕು ಅದನ್ನ ತಪಸ್ಸೆ ಮಾಡಬೇಕು. ಯಾವ ಥರ ತಪಸ್ಸೆ ಮಾಡಬೇಕು? ಸಮ್ಯಕ್ ದರ್ಶನ ಸಮ್ಯಕ್ ಅನಂತರಯ ರೂಪದಿಂದ ಶುದ್ಧ ಮಾಡಬೇಕು. ಅದರ ಜ್ಞಾನದಿಂದ ಶುದ್ಧ ಮಾಡಬೇಕು. ಯಾವ ಜ್ಞಾನದಿಂದ? ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ, ಸಮೀಚೀನ ಜ್ಞಾನ ಅಂತ ಹೇಳ್ತಾರೆ. ಆ ಜ್ಞಾನ ನಮ್ಮ ಒಳಗಿರ್ತದೆ. ಅದಕ್ಕಾಗಿ ಈ ಮೂರನ್ನು ತಿಳ್ಕೊಳ್ಳೋಕೆ ನಾವೇನು ಮಾಡಬೇಕು? ನಿಶ್ಚಯನಯ ಮತ್ತು ಅನೇಕ ಧರ್ಮ ಸ್ವರೂಪ ಇರ್ತದೆ ಅಂತ ತಿಳ್ಕೊಂಡು ಅದನ್ನು ತಿಳ್ಕೊಳ್ಬೇಕು. ಆಯ್ತಲ್ಲ? ಸಮಯ ಇದ್ರೆ ಹೇಳಿ, ಇನ್ನೊಂದು ಮುಂದೆ ಹೇಳ್ತೇನೆ. ಅದು ಸಮಯ ಐತಿ.